ಮೊದಲನೇದಾಗಿ ನಿಮಗೆ ಒಂದು ನಮಸ್ಕಾರವನ್ನು ತಿಳಿಸ್ತಾ, ಇವತ್ತು GBA ಏನು ನಾವು ಪೂರ್ವಭಾವಿ ಸಭೆ 11ನೇ ತಾರೀಕು ನಾವು ನೈಸ್ ರೋಡಲ್ಲಿ ಸಮಾವೇಶ ಏನು ಮಾಡ್ತಾ ಇದ್ದೀರಿ, ಇದು ಯಶಸ್ವಿ ಆಗಬೇಕಾಗಿ ಕಾರ್ಯಕರ್ತರು ಮುಖಂಡರ ಸಭೆಯನ್ನು ಕರೆದಿದ್ರಿ. ಈ ಸಭೆ ಭಾಳ ಯಶಸ್ವಿಯಾಗಿ ಆಗಿದೆ. ನಾವು 11ನೇ ತಾರೀಕು 1 ಲಕ್ಷ ಜನ ಸೇರಿಸಿ ಒಂದು ದೊಡ್ಡ ಸಮಾವೇಶ ಮಾಡಬೇಕು ಅಂತ ಈ ಪೂರ್ವಭಾವಿ ಸಭೆಯನ್ನು ಕರೆದಿದ್ದೀವಿ. ಈಗ ಬ್ಯಾಟರಿ ಪೂರ GBA ಚುನಾವಣೆ 14 ವಾರ್ಡ್ಗಳಿದ್ದಾವೆ. 14 ವಾರ್ಡ್ಗಳಲ್ಲಿ ಎಷ್ಟು ವಾರ್ಡ್ಗಳನ್ನು ಕೇಳಬೇಕು, ಯಾವ್ಯಾವುದರಲ್ಲಿ ನೀವು ಹಿಡಿತಾ ಇದ್ದೀವಿ ಸರ್? ಈಗಾಗಲೇ ನಾವು 14 ವಾರ್ಡಲ್ಲಿ NDA ಮಿತ್ರಕೂಟದಲ್ಲಿ ನಾವು 7 ನಾವು ಕೇಳಬೇಕಂತ ಇದ್ದೀರಿ. ಅದರಲ್ಲಿ ನಾವು ಮೊದಲನೇದಾಗಿ ತಣಿಸಂದ್ರ ಏನು ಇತ್ತು, ನಮ್ಮ ಇದು ಮೊದಲನೇದಾಗಿ ಆಯ್ಕೆ ಆಗಿದ್ದಂಥ JDS ವಾರ್ಡ್ ಇದು. ಜಕ್ಕೂರು ಅದಕ್ಕೆ ಸಂಬಂಧಪಟ್ಟಿದ್ದು ಜಕ್ಕೂರು ಒಂದು, ಮತ್ತು ಸಂಪಿಗಳ್ಳಿ ಅಂತ ಏನು ಈ ಭಾಗ ಆಗಿದೆ ಅದು ಒಂದು, ಮತ್ತು ಕುವೆಂಪು ನಗರ ಒಂದು, ಕೊಡಿಗಳ್ಳಿ ಒಂದು 7 ವಾರ್ಡ್ಗಳನ್ನ ನಾವು ಈಗಾಗಲೇ ಕೇಳ್ತಾ ಇದ್ದೀವಿ. ಈಗ ಸ್ಥಳೀಯ BJP ನಾಯಕರುಗಳ ಜೊತೆ ಈ ಬಗ್ಗೆ ಏನಾದರೂ ಮಾತುಕತೆ ಸರ್, ಇದು ಸ್ಥಳೀಯವಾಗಿ ನಾವು ಮುಖಂಡರುಗಳು BJP ಮುಖಂಡರುಗಳ ಜೊತೆ ಮಾತಾಡಿದ್ದೀರಿ. ಅವರು ಮೇಲಿಂದ ಏನು ಆದೇಶ ಬರುತ್ತೆ ಆ ಆದೇಶದ ಮೇಲೆ ನಾವು ಇಲ್ಲಿ ಒಂದು ಒಪ್ಪಂದ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅವರು ಕೆಲವರು ಲೀಡರ್ಗಳು ಹೇಳಿದ್ದಾರೆ. ಈಗ ನಾವು ಅವರು ಒಪ್ಪಂದ ಆಗ್ತಾರೋ ಬಿಡ್ತಾರೋ, ನಮಗೆ ನಮ್ಮ ಏನು ರಾಜ್ಯ ನಾಯಕರು ಇರ್ಬೋದು, ದೇವೇಗೌಡರು ಇರ್ಬೋದು, ಕುಮಾರಣ್ಣ ಇರ್ಬೋದು, ನಿಖಿಲ್ ಅವರು ಇರ್ಬೋದು, ಇವ್ರ ಮಾರ್ಗದರ್ಶನದಲ್ಲಿ ನೀವು ಸಂಘಟನೆ ಮಾಡಿದಾಗ ಯಾವ ವಾರ್ಡ್ ನಾವು ಗೆಲ್ತೀರಿ ಅದಕ್ಕೆ ನಾವು ಸ್ವತಂತ್ರವಾಗಾದರೂ ನಮ್ಮ ಪಾರ್ಟಿಯಿಂದ ನಾವು ನಿಂತ್ಕೊಳ್ಳೋಣ. ಏನೋ ಹೊಂದಾಣಿಕೆ ಆದರೆ ಪರವಾಗಿಲ್ಲ, ಇಲ್ಲ ಅಂದರೆ ನಾವು ಸ್ವತಂತ್ರವಾಗಿ ನಮ್ಮ ಪಾರ್ಟಿಯಿಂದ ಸ್ಪರ್ಧೆ ಮಾಡೋಣ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. 14 ವಾರ್ಡ್ಗೂ ಈಗ ಅಭ್ಯರ್ಥಿಗಳಿದ್ದಾರೆ ಸಂಘಟನೆ ಮಾಡೋದಕ್ಕೆ. ಈಗಾಗಲೇ ನೋಡ್ತಾ ಇರ್ಬೋದು, ಇವತ್ತಿನ ಸಭೆ ನೀವು ನೋಡ್ತಾ ಇದ್ದೀರಿ, ಸಭೆ ಯಶಸ್ವಿಯಾಗಿ ಆಗಿದೆ. 14 ವಾರ್ಡಲ್ಲೂ ಈಗ ಸ್ಪರ್ಧೆಗಳಿದ್ದಾರೆ. ಸರ್, ನಾವು ಒಂದು 7 ಶಕ್ತಿ, ನಮಗೆ ಗೆಲ್ಲಂತ ಶಕ್ತಿ ಈಗ ಇದೆ ಸರ್. ಇದರಲ್ಲಿ ಸರ್, ಇದು ಏನಾಗಿತ್ತು, ನಮ್ಮ ರಾಜ್ಯ ನಾಯಕರು ಚೇಂಜ್ ಆದಾಗ, ಅಧ್ಯಕ್ಷರುಗಳು ಚೇಂಜ್ ಆದಾಗ ಮತ್ತೆ ಹೊಸದಾಗಿ ಇವಾಗ ಎಲ್ಲಾನು ಬೂತ್ ಕಮಿಟಿ ಇರ್ಬೋದು, ವಾರ್ಡ್ ಅಧ್ಯಕ್ಷಗಳಿರ್ಬೋದು, ವಿಂಗ್ ಅಧ್ಯಕ್ಷಗಳಿರ್ಬೋದು, ಈಗ ಹೊಸದಾಗಿ ಇದನ್ನ ಕಮಿಟಿ ಫಾರ್ಮ್ ಮಾಡ್ತಾ ಇದ್ದೀರಿ ಸರ್. ಈಗ ಜವಾಬ್ದಾರಿ ಏನು ಕೊಟ್ಟಿದ್ದೀರಿ, ಒಳ್ಳೆ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿ ವಾರ್ಡ್ ಇರ್ಬೋದು ಎಲ್ಲ ಜನಾಂಗಕ್ಕೂ ನ್ಯಾಯ ಸಿಗಬೇಕು ಅಂತ ಹೇಳ್ಬಿಟ್ಟು ಎಲ್ಲ ವರ್ಗದವ್ರಿಗೂ ಅಧಿಕಾರ ಹಂಚಿ ಕೊಡ್ತಾ ಇದ್ದೀರಿ. ಸರ್, ನಾನು ಈಗಾಗಲೇ ಸಂಪಿಗಳ್ಳಿ ಅಂತ ಹೇಳ್ಬಿಟ್ಟು ಒಂದು ಸಂಪಿಗಳ್ಳಿ ಕಡೆ ಆಗ್ಬೇಕು ಅಂತ ಹೇಳ್ಬಿಟ್ಟು ನಾನು ಕೆಲಸವನ್ನು ಮಾಡ್ತಾ ಇದ್ದೀನಿ, ಸಂಘಟನೆ ಮಾಡ್ತಾ ಇದ್ದೀನಿ.